ಪ್ರತಿದಿನ ಬೆಳಗ್ಗೆ ಎದ್ದಾಗ ಇವತ್ತಿನ ದಿನವನ್ನು ಹೇಗೆ ನಿಭಾಯಿಸುವುದು ಅನ್ನೋ ಒಂದು ಸಣ್ಣ ಆತಂಕ ನಮ್ಮಲ್ಲಿ ಹಲವರಿಗಿರುತ್ತಲ್ವಾ. ಹೌದು, ಖಂಡಿತ. ಟ್ರಾಫಿಕ್, ಆಫೀಸ್ ಟೆನ್ಷನ್, ಮನೆ ಜವಾಬ್ದಾರಿಗಳು, ಅಬ್ಬಬ್ಬಾ, ದಿನ ಶುರುವಾಗುವ ಮೊದಲೇ ಸುಸ್ತಾಗಿರುತ್ತೇವೆ. ನಿಜ. ಆದ್ರೆ ನಮ್ಮ ಇಂದಿನ ಮೂಲಗಳು ಹೇಳುವ ಪ್ರಕಾರ ದಿನದ ಆ ಆರಂಭಿಕ ಶಾಂತ ಸಮಯವನ್ನು ನಾವು ಸರಿಯಾಗಿ ಬಳಸ್ಕೊಂಡ್ರೆ, ಅಂದ್ರೆ ಆ ಮೊದಲ 20-30 ನಿಮಿಷ. ಹೌದು, ಅದೇ, ಅದನ್ನ ಸರಿಯಾಗಿ ಬಳಸ್ಕೊಂಡ್ರೆ ಇಡೀ ದಿನವನ್ನು ನಮ್ಮ ಹಿಡಿತದಲ್ಲಿ ಇಟ್ಕೊಳ್ಬೋದು. ಅದೊಂದು ಮಾಂತ್ರಿಕ ಸಮಯ. ಅದನ್ನೇ ಅಮೃತ ವೇಳ ಅಂತ ಕರೆಯೋದು. ಅಮೃತ ವೇಳ. ಸರಿ, ಇಂದಿನ ನಮ್ಮ ಚರ್ಚೆಗೆ ಆಧಾರ ಅವ್ಯಕ್ತವಾಣಿಗಳು. ಇದು ಬ್ರಹ್ಮಕುಮಾರಿ ಸಂಸ್ಥೆಯ ಮೂಲಜ್ಞಾನ ಅಲ್ವಾ? ಹೌದು. ಸರಳವಾಗಿ ಹೇಳೋದಾದೆ, ಇವು ಶಿವಬಾಬಾರವರು 1969ರಿಂದ 2002ರವರೆಗೆ ನೀಡಿದ ಆಧ್ಯಾತ್ಮಿಕ ಬೋಧನೆಗಳು. ಓಕೆ. ಸೊ ಈ ವಾಣಿಗಳಿಂದ ನಾವು ಅಮೃತವೇಲಾದ ರಹಸ್ಯವನ್ನು, ಅಂದ್ರೆ ನಮ್ಮ ದಿನದ ರಿಮೋಟ್ ಕಂಟ್ರೋಲ್ ಅನ್ನು ಹೇಗೆ ಬಳಸುವುದು ಅಂತ ಅರ್ಥ ಮಾಡ್ಕೊಳ್ಳೋಣ. ಖಂಡಿತ. ಅಡಿಪಾಯ ಗಟ್ಟಿಯಾಗಿದ್ರೆ ಕಟ್ಟಡ ಭದ್ರವಾಗಿರುತ್ತದೆ ಅಂತಾರಲ್ಲ, ಹಾಗೆ. ಅಮೃತವೇಲ ಶಕ್ತಿಯುತವಾಗಿದ್ರೆ ದಿನದ ಎಲ್ಲಾ ಸವಾಲುಗಳನ್ನು ಎದುರಿಸುವ ಶಕ್ತಿ ತಾನಾಗಿಯೇ ಬರುತ್ತದೆ. ಇದು ದೇವರೊಂದಿಗೆ ಒಂದು ವಿಶೇಷ ಅಪಾಯಿಂಟ್ಮೆಂಟ್ ಇದ್ದ ಹಾಗೆ. ಸರಿ, ಹಾಗಾದ್ರೆ ಈ ಅಮೃತವೇಳ ಅಂದ್ರೆ ನಿಖರವಾಗಿ ಏನು? ಇದನ್ನೇ ಬ್ರಹ್ಮಮುಹೂರ್ತ ಅಂತಾರಲ್ಲ, ಅದೇನಾ? ಹೌದು, ಬಹುತೇಕ ಅದೇ. ಇದು ಮುಂಜಾನೆಯ ಸಮಯ ಅಂದ್ರೆ ಬ್ರಹ್ಮಮುಹೂರ್ತ. ಆದರೆ ಈ ಬೋಧನೆಗಳಲ್ಲಿ ನಿರ್ದಿಷ್ಟವಾಗಿ ರಾತ್ರಿ 2:30 ಗಂಟೆಯ ಸಮಯವನ್ನು ಮಹಾಮುಹೂರ್ತ ಅಂತ ಕರೆಯಲಾಗಿದೆ. 2:30 AM. ಅದು ತುಂಬಾ ನಿಖರವಾದ ಸಮಯ. ಹೌದು, ಯಾಕಂದ್ರೆ ಆ ಸಮಯದಲ್ಲಿ ವಾತಾವರಣ ಅತ್ಯಂತ ಶುದ್ಧ ಮತ್ತು ಶಾಂತವಾಗಿರುತ್ತೆ. ಜನರ ಯೋಚನೆಗಳ, ಜಗತ್ತಿನ ಗದ್ದಲದ ಕಂಪನಗಳು ಬಹಳ ಕಡಿಮೆ ಇರ್ತವೆ. ಓಕೆ. ಯಾಕೆ 4 ಗಂಟೆ ಅಲ್ಲ? ಯಾಕೆ ಸೂರ್ಯೋದಯದ ಸಮಯ ಅಲ್ಲ? ಈ ನಿರ್ದಿಷ್ಟ ಸಮಯದ ಹಿಂದೆ ಏನಾದರೂ ವೈಜ್ಞಾನಿಕ ಅಥವಾ ಆಧ್ಯಾತ್ಮಿಕ ಕಾರಣ ಇದೆಯಾ? ಒಳ್ಳೆಯ ಪ್ರಶ್ನೆ. ಆಧ್ಯಾತ್ಮಿಕವಾಗಿ ಇದು ಪರಮಾತ್ಮ ತಂದೆಯಿಂದ ಶಕ್ತಿಯ ಕಿರಣಗಳು ನೇರವಾಗಿ ಆತ್ಮಕ್ಕೆ ತಲುಪಲು ಅತ್ಯಂತ ಪ್ರಶಸ್ತವಾದ ಸಮಯ ಅಂತ ಹೇಳಲಾಗಿದೆ. ವಾತಾವರಣದ ನಿಶ್ಶಬ್ದತೆಯಿಂದಾಗಿ ಮನಸ್ಸಿನ ಏಕಾಗ್ರತೆ ಸುಲಭವಾಗಿ ಸಾಧಿಸಬಹುದು. ಇದೊಂದು ರೀತಿ ಟ್ರಾಫಿಕ್ ಇಲ್ಲದ ರಸ್ತೆಯಲ್ಲಿ ವೇಗವಾಗಿ ಚಲಿಸಿದಂತೆ. ಮನಸ್ಸಿನ ಸಂಪರ್ಕ ಪವರ್ ಹೌಸ್ ಜೊತೆ ಬೇಗನೆ ಜೋಡಣೆಯಾಗ್ತದೆ. ಪವರ್ ಹೌಸ್ ಜೊತೆಗಿನ ಸಂಪರ್ಕ ಅಂದ್ರೆ ನಮ್ಮ ಆತ್ಮದ ಬ್ಯಾಟರಿಯನ್ನ ಅದನ್ನ ಚಾರ್ಜ್ ಮಾಡೋ ಸಮಯ. ಎಕ್ಸಾಕ್ಟ್ಲಿ. ರಾತ್ರಿ ಇಡೀ ಮೊಬೈಲ್ ಚಾರ್ಜ್ ಮಾಡಿದ್ರೆ ದಿನವಿಡೀ ಹೇಗೆ ಕೆಲಸ ಮಾಡುತ್ತೋ, ಹೌದು, ಹಾಗೆ ಈ ಸಮಯದಲ್ಲಿ ಆತ್ಮವು ಜ್ಞಾನ ಮತ್ತು ಶಕ್ತಿಯ ಸಾಗರವಾದ ಪರಮಾತ್ಮನೊಂದಿಗೆ ಸಂಪರ್ಕ ಸಾಧಿಸಿ ಶಕ್ತಿಯನ್ನು ತುಂಬಿಕೊಳ್ತದೆ. ಇಲ್ಲಿ ಆದಿಸೋ ಅಂತ್ ಅನ್ನೋ ನಿಯಮ ಕೆಲಸ ಮಾಡುತ್ತೆ. ಆದಿಸೋ ಅಂತ್ ಅಂದ್ರೆ ದಿನದ ಆರಂಭ ಸರಿಯಾಗಿದ್ರೆ ಮಧ್ಯ ಮತ್ತು ಅಂತ್ಯವೂ ಸಹಜವಾಗಿ ಸರಿಯಾಗಿರುತ್ತದೆ. ಸರಿ, ಇಷ್ಟೆಲ್ಲ ಕಷ್ಟಪಟ್ಟು ಬೆಳಗ್ಗೆ ಬೇಗ ಎದ್ರೆ ನಮ್ಗೆ ಸಿಗೋದಾದ್ರೂ ಏನು? ವಾಟ್ಸ್ ಇನ್ ಇಟ್ ಫಾರ್ ಅಸ್? ಮುಖ್ಯವಾಗಿ 3 ದೊಡ್ಡ ಲಾಭಗಳಿವೆ. ಮೊದಲನೆಯದು ಸರ್ವಶಕ್ತಿಗಳ ಪ್ರಾಪ್ತಿ. ಅಂದ್ರೆ ಆತ್ಮಕ್ಕೆ ಬೇಕಾದ ಎಲ್ಲಾ ಶಕ್ತಿಗಳು ಸಿಗ್ತವೆ. ಒಂದು ನಿಮಿಷ, ಈ ಶಕ್ತಿ ಅನ್ನೋದು ಒಂದು ಭಾವನೆಯೇ ಅಥವಾ ನಿಜವಾದ ಸಾಮರ್ಥ್ಯವೇ? ಉದಾಹರಣೆಗೆ, ಸಹನಾ ಶಕ್ತಿ ಬಂದ್ರೆ ಕಷ್ಟದ ಸಂದರ್ಭದಲ್ಲಿ ಕೋಪ ಬರುವುದೇ ಇಲ್ವಾ? ಅತ್ಯುತ್ತಮ ಪ್ರಶ್ನೆ. ಅದು ಕೋಪವನ್ನು ಸಂಪೂರ್ಣವಾಗಿ ಇಲ್ಲವಾಗಿಸುವುದಲ್ಲ, ಬದಲಿಗೆ ಕೋಪವನ್ನು ನಿರ್ವಹಿಸುವ ಶಕ್ತಿಯನ್ನು ಕೊಡುತ್ತದೆ. ಮ್ಯಾನೇಜ್ ಮಾಡುವ ಶಕ್ತಿ. ಹೌದು. ಉದಾಹರಣೆಗೆ, ಯಾರಾದ್ರೂ ನಿಮ್ಮ ಮೇಲೆ ಕೂಗಾಡಿದಾಗ ಸಾಮಾನ್ಯವಾಗಿ ನಮ್ಗೂ ಕೋಪ ಬರುತ್ತೆ ಅಲ್ವಾ? ಖಂಡಿತ. ಆದರೆ ಸಹನಾ ಶಕ್ತಿ ಇದ್ದಾಗ ಆ ಸಂದರ್ಭವನ್ನು ಶಾಂತವಾಗಿ ನಿಭಾಯಿಸುವ ಸಾಮರ್ಥ್ಯ ಬರುತ್ತದೆ. ಅದೇ ರೀತಿ ಎದುರಿಸುವ ಶಕ್ತಿ, ಸಂಕ್ಷಿಪ್ತಗೊಳಿಸುವ ಶಕ್ತಿ, ಹೀಗೆ 8 ಮುಖ್ಯ ಶಕ್ತಿಗಳು ಆತ್ಮದಲ್ಲಿ ತುಂಬಿಕೊಳ್ಳುತ್ತವೆ. ಸರಿ, ದಿನವಿಡೀ ನಾವು ಸಣ್ಣ ಪುಟ್ಟ ಕಿರಿಕಿರಿ, ಒತ್ತಡ ಅನುಭವಿಸ್ತೇವಲ್ಲ, ಟ್ರಾಫಿಕ್ ಜಾಮ್, ಆಫೀಸ್ ಟೆನ್ಷನ್. ಈ ಅಮೃತವೇಳ ಅದಕ್ಕೆ ಹೇಗುತ್ತರ ಕೊಡುತ್ತೆ? ಅಂದ್ರೆ ದಿನದ ಆರಂಭದ 20 ನಿಮಿಷದ ಶಾಂತಿ ದಿನದ 12 ಗಂಟೆಗಳ ಗದ್ದಲವನ್ನು ನಿಭಾಯಿಸೋಕೆ ನಿಜವಾಗ್ಲೂ ಸಹಾಯ ಮಾಡುತ್ತಾ? ಅದೇ ಇದರ ವಿಶೇಷತೆ. 2ನೇ ಲಾಭವೇ ಅದು, ಅಪಾರ ಖುಷಿ ಮತ್ತು ನಶೆ. ಹೌದು, ಇದು ಕೇವಲ ಶಾಂತಿಯಲ್ಲ, ಇದೊಂದು ಆಂತರಿಕ ರಕ್ಷಾ ಕವಚ ಇದ್ದಾಗೆ. ನಾನು ಸಾಧಾರಣ ಆತ್ಮನಲ್ಲ, ನಾನು ಸ್ವಯಂ ಭಗವಂತನ ಮಗು ಎಂಬ ಅರಿವು ಬಂದಾಗ ಹೊರಗಿನ ಸಣ್ಣ ಪುಟ್ಟ ವಿಷಯಗಳು ದೊಡ್ಡದಾಗಿ ಕಾಣೋದೇ ಇಲ್ಲ.
ಆ ಖುಷಿ ಒಂದು ಬಫರ್ ರೀತಿ ಕೆಲಸ ಮಾಡಿ ದಿನದ ಒತ್ತಡಗಳು ನಮ್ಮನ್ನು ತಟ್ಟದಂತೆ ನೋಡಿಕೊಳ್ಳುತ್ತದೆ. ಓಕೆ, ನಮಗೆ ಶಕ್ತಿ ಸಿಗುತ್ತೆ, ಖುಷಿ ಹೆಚ್ಚಾಗುತ್ತೆ, ಇದು ನಮ್ಮ ಆಂತರಿಕ ಸ್ಥಿತಿ. ಆದರೆ ನಮ್ಮ ಹೊರಗಿನ ಜಗತ್ತಿನಲ್ಲಿ, ನಮ್ಮ ಕೆಲಸಗಳಲ್ಲಿ ಏನಾದರೂ ಬದಲಾವಣೆ ಆಗುತ್ತಾ? ನಮ್ಮ ಯೋಚನೆಗಳು ನಿಜವಾಗುವಂಥ ಶಕ್ತಿ ಬರುತ್ತಾ? ಖಂಡಿತ. ಅದೇ ಮೂರನೇ ಮತ್ತು ಅತ್ಯಂತ ಶಕ್ತಿಯುತ ಲಾಭ, ಸಂಕಲ್ಪಸಿದ್ಧಿ. ಸಂಕಲ್ಪಸಿದ್ಧಿ. ಹೌದು. ಈ ಸಮಯದಲ್ಲಿ ನಮ್ಮ ಮನಸ್ಸು ಅತ್ಯಂತ ಶುದ್ಧ ಮತ್ತು ಶಕ್ತಿಯುತವಾಗಿರೋದ್ರಿಂದ ನಾವು ಮಾಡುವ ಶ್ರೇಷ್ಠ ಸಂಕಲ್ಪಗಳು ನಿಜವಾಗುವ ಸಾಧ್ಯತೆ ಹೆಚ್ಚಿರ್ತದೆ. ಬೆಳಗ್ಗಿನ ಮೊದಲ ಶಕ್ತಿಯುತ ಸಂಕಲ್ಪ ಇಡೀ ದಿನದ ದಿನಚರ್ಯೆಯನ್ನು ಆಟೋಮ್ಯಾಟಿಕ್ ಮೋಡ್ನಲ್ಲಿ ಶ್ರೇಷ್ಠವಾಗಿಸುತ್ತದೆ. ಬ್ರಹ್ಮನು ಸಂಕಲ್ಪದಿಂದ ಸೃಷ್ಟಿಯನ್ನು ರಚಿಸಿದ ಎಂಬ ಮಾತಿನ ಅರ್ಥವೇ ಇದು ಅಂತ ಬಾಬಾ ಹೇಳ್ತಾರೆ. ಕೇಳಲು ಅದ್ಭುತವಾಗಿದೆ. ಆದರೆ ಇದನ್ನ ಅನುಭವಿಸುವುದು ಹೇಗೆ? ಎಷ್ಟೋ ಸಲ ಅಲಾರಂ ಇಟ್ಟು ಎದ್ರೂ ಮತ್ತೆ ಮಲಗ್ಬಿಡ್ತೇವೆ. ಇದರ ಸಿದ್ಧತೆ ರಾತ್ರಿಯೇ ಶುರುವಾಗ್ಬೇಕಾ? ಖಂಡಿತ, ನೀವು ಸರಿಯಾಗಿ ಹೇಳಿದಿರಿ. ಅಮೃತವೇಲಾದ 70% ಯಶಸ್ಸು ಹಿಂದಿನ ರಾತ್ರಿಯ ಸಿದ್ಧತೆಯಲ್ಲೇ ಇದೆ. ಓ, ಹಾಗಾ? ಹೌದು. ಮೊದಲನೇದಾಗಿ, ರಾತ್ರಿ ಮಲಗೋ ಮುನ್ನ ಬಾಬಾವರಿಗೆ ದಿನದ ಸತ್ಯವಾದ ಪೋತಾಮೇಲ್ ನೀಡಬೇಕು. ಪೋತಾಮೇಲ್ ಅಂದ್ರೆ ದಿನದ ಲೆಕ್ಕಾಚಾರನಾ? ಹೌದು. ಇದು ಕೇಳಲು ಒಂದ್ ರೀತಿಲಿ ತಪ್ಪೊಪ್ಪಿಗೆಯ ತರ ಇದೆ. ಇದರಿಂದ ಮನಸ್ಸು ಹಗುರವಾಗುವ ಬದಲು, ಅಯ್ಯೋ ನಾನಿವತ್ತು ಇಷ್ಟೆಲ್ಲ ತಪ್ಪು ಮಾಡ್ದೆ ಅಂತ ಗಿಲ್ಟ್ ಹೆಚ್ಚಾಗೋ ಸಾಧ್ಯತೆ ಇಲ್ವಾ? ತುಂಬಾ ಸಹಜವಾದ ಪ್ರಶ್ನೆ. ಪೋತಾಮೇಲ್ ಅಂದ್ರೆ ನಮ್ಮನ್ನು ನಾವು ಜಡ್ಜ್ ಮಾಡ್ಕೊಳ್ಳೋದಲ್ಲ. ಸರಿ. ಬದಲಿಗೆ ಒಬ್ಬ ಪ್ರೀತಿಯ ತಂದೆಯ ಮುಂದೆ ಮಗು ತನ್ನ ದಿನದ ಕಥೆಯನ್ನು ಹೇಳಿದಂತೆ, ಬಾಬಾ, ಇಂದು ಹೀಗಾಯ್ತು, ನನ್ನಿಂದ ಈ ತಪ್ಪು ನಡೆಯಿತು, ನಾಳೆ ಇದನ್ನು ಸರಿಪಡಿಸಲು ನನಗೆ ಶಕ್ತಿ ಕೊಡಿ ಅಂತ ಪ್ರಾಮಾಣಿಕವಾಗಿ ಹೇಳಿ ಆ ಭಾರವನ್ನು ಅವರಿಗೆ ಕೊಟ್ಬಿಡೋದು. ಇದರಿಂದ ಮನಸ್ಸು ಹಗುರವಾಗುತ್ತದೆ, ಗಿಲ್ಟ್ನಿಂದ ಮುಕ್ತವಾಗುತ್ತದೆ. ಓಕೆ, ಮನಸ್ಸನ್ನು ಹಗುರುಗೊಳಿಸಿದ ನಂತರ ಬೆಳಗ್ಗೆ ಎದ್ದು ನನ್ನ ಪ್ರೀತಿಯ ತಂದೆಯನ್ನು ಭೇಟಿಯಾಗಲೇಬೇಕು ಎಂಬ ದೃಢಸಂಕಲ್ಪದೊಂದಿಗೆ ಮಲಗಬೇಕು. ಈ ಸಂಕಲ್ಪವೇ ಅಲಾರಂನಂತೆ ಕೆಲಸ ಮಾಡುತ್ತದೆ. ವಾವ್! ಜೊತೆಗೆ ದೈಹಿಕ ಸಿದ್ಧತೆಯೂ ಮುಖ್ಯ. ರಾತ್ರಿ ಹಗುರವಾದ ಭೋಜನ ಮತ್ತು ಸಮಯಕ್ಕೆ ಸರಿಯಾಗಿ ನಿದ್ರೆ ಮಾಡುವುದು ಅವಶ್ಯಕ. ಅಂದ್ರೆ ಅಲಾರಂ ಗಡಿಯಾರಕ್ಕಿಂತ ನಮ್ಮ ಮನಸ್ಸಿನ ಸಂಕಲ್ಪ ಹೆಚ್ಚು ಶಕ್ತಿಯುತ ಅಂತ. ಇದು ನಿಜಕ್ಕೂ ಕೆಲಸ ಮಾಡ್ರೆ ನಮ್ಮಲ್ಲಿ ಹಲವರ ದೊಡ್ಡ ತಲೆನೋವು ತಪ್ಪುತ್ತೆ. ನಾನು ಖಂಡಿತ ಇದನ್ನು ಪ್ರಯತ್ನಿಸ್ತೀನಿ. ಸರಿ, ಬೆಳಗ್ಗೆ ಎಚ್ಚರವಾಯಿತು, ಮುಂದೇನು? ಎಚ್ಚರವಾದ ತಕ್ಷಣ ಹಾಸಿಗೆಯನ್ನು ಬಿಡಬೇಕು. ಆಲಸ್ಯವನ್ನು ಸಂಕಲ್ಪ ಶಕ್ತಿಯಿಂದ ಗೆಲ್ಲಬೇಕು. ಮೊದಲ ಮಾತು, ಬಾಬಾ ಗುಡ್ ಮಾರ್ನಿಂಗ್. ನಂತರ ತಕ್ಷಣವೇ ಒಂದು ಶಕ್ತಿಯುತ ಸ್ವಮಾನದ ಅಭ್ಯಾಸ ಮಾಡಬೇಕು. ಅಂದ್ರೆ, ನಾನು ಮಾಸ್ಟರ್ ಸರ್ವಶಕ್ತಿವಂತ ಆತ್ಮ ಅಥವಾ ನಾನು ವಿಜಯೀ ರತ್ನ ಅಂತ ನಮ್ಮ ಶ್ರೇಷ್ಠ ಸ್ವರೂಪವನ್ನು ನೆನಪಿಸಿಕೊಳ್ಳುವುದು. ಸರಿ, ಸ್ನಾನ ಮಾಡಿ ಫ್ರೆಶ್ ಆಗಿ ಯೋಗಕ್ಕೆ ಕುಳಿತಾಗ ಮನಸ್ಸನ್ನು ಹೇಗೆ ಏಕಾಗ್ರಗೊಳಿಸುವುದು? ಬಾಬಾರವರು ಇದಕ್ಕೆ ಯಾವ ವಿಧಾನಗಳನ್ನು ಹೇಳಿದ್ದಾರೆ? ಬಾಬಾರವರು ಮುಖ್ಯವಾಗಿ 3 ದಾರಿಗಳನ್ನು ತೋರಿಸುತ್ತಾರೆ. 1. ಮಾತನಾಡುವ ಯೋಗ. ಇದನ್ನೇ ರೂಹ್ ರಿಹಾನ್ ಅಂತಾರೆ. ರೂಹ್ ರಿಹಾನ್ ಅಂದ್ರೆ ದೇವರ ಜೊತೆ ಮನಸ್ಸು ಬಿಚ್ಚಿ ಮಾತನಾಡುವುದು. 2ನೇದು ಚಿಂತನೆಯ ಯೋಗ. ಜ್ಞಾನದ ಒಂದು ವಿಷಯದ ಬಗ್ಗೆ ಆಳವಾಗಿ ಯೋಚಿಸುವುದು. 3ನೇದು ಸೇವೆಯ ಯೋಗ. ನಾವು ಪಡೆದ ಶಕ್ತಿಯನ್ನು ಜಗತ್ತಿಗೆ ಹಂಚುವುದು. ಕೇಳುಗರು ತಮಗೆ ಯಾವುದು ಸುಲಭ ಎನಿಸುತ್ತೋ ಅದರಿಂದ ಆರಂಭಿಸಬಹುದು. ಮಾತನಾಡುವ ಯೋಗದ ಬಗ್ಗೆ ಸ್ವಲ್ಪ ವಿವರಿಸಿ. ಆದ್ರೆ ಮಾತನಾಡಲು ಕುಳಿತಾಗ ಮನಸ್ಸು ಬೇರೆ ಕಡೆ ಹೋಗುತ್ತಲ್ಲ, ಆಫೀಸ್ ಕೆಲಸ, ಮನೆ ಚಿಂತೆ ಎಲ್ಲವೂ ಆಗ್ಲೇ ನೆನಪಿಗೆ ಬರುತ್ತೆ. ಅದಕ್ಕೇನು ಪರಿಹಾರ? ಖಂಡಿತ. ರೂಹ್ ರಿಹಾನ್ ಅಂದ್ರೆ ಮಗುವು ತನ್ನ ತಂದೆಯ ಬಳಿ ಮನಸ್ಸು ಬಿಚ್ಚಿ ಮಾತನಾಡುವಂತೆ ಬಾಬಾರವರೊಂದಿಗೆ ಸಂಭಾಷಣೆ ನಡೆಸುವುದು. ಮನಸ್ಸು ಅಲೆದಾಡಿದಾಗ ಅದಕ್ಕೆ ಸಾಕ್ಷಿ ದೃಷ್ಟ ಆಗುವ ಅಭ್ಯಾಸ ಮಾಡಬೇಕು. ಸಾಕ್ಷಿ ದೃಷ್ಟ ಅಂದ್ರೆ ನಿಮ್ಮ ಯೋಚನೆಗಳನ್ನು ರಸ್ತೆಯಲ್ಲಿ ಹೋಗುವ ವಾಹನಗಳನ್ನು ನೋಡುವಂತೆ ನೋಡಿ ಅದರಲ್ಲಿ ಸೇರಿಕೊಳ್ಳಬೇಡಿ. ಓಹ್, ಈ ಯೋಚನೆ ಬಂತಾ, ಸರಿ ಹೋಗ್ಲಿ ಬಿಡು ಅಂತ ಅದಕ್ಕೆ ಪ್ರಾಮುಖ್ಯತೆ ಕೊಡಬೇಡಿ. ವ್ಯರ್ಥ ಸಂಕಲ್ಪ ಬಂದ ತಕ್ಷಣ ಅದಕ್ಕೆ ಫುಲ್ ಸ್ಟಾಪ್ ಹಾಕಿ. ಸರಿ, ಇದು ಮಾತನಾಡಲು ಇಷ್ಟಪಡುವವರಿಗೆ. ಇನ್ನೂ ಚಿಂತನೆಯ ಯೋಗ ಅಂದ್ರೆ ಏನು? ಇದು ವಿಚಾರ ಸಾಗರ ಮಂಥನ. ಮುರಳಿಯಲ್ಲಿ ಕೇಳಿದ ಜ್ಞಾನದ ಒಂದು ಅಂಶವನ್ನು ತೆಗೆದುಕೊಂಡು ಅದರ ಆಳಕ್ಕೆ ಇಳಿಯುವುದು. ಉದಾಹರಣೆಗೆ ಆತ್ಮ ಒಂದು ಜ್ಯೋತಿಬಿಂದು ಎಂಬ ಅಂಶ. ಅದರ ಬಗ್ಗೆ ಚಿಂತನೆ ಮಾಡುವುದು. ನಾನು ಈ ಶರೀರವಲ್ಲ, ನಾನು ಹೊಳೆಯುವ ನಕ್ಷತ್ರ. ನನ್ನ ನಿಜವಾದ ಸ್ವಭಾವ ಶಾಂತಿ. ನನ್ನ ತಂದೆ ಪರಮಜ್ಯೋತಿ. ಈ ರೀತಿ ಚಿಂತನೆ ಮಾಡೋದ್ರಿಂದ ಬುದ್ಧಿಗೆ ಶಕ್ತಿ ಸಿಗುತ್ತದೆ ಮತ್ತು ಮನಸ್ಸು ಅಲೆದಾಡುವುದಿಲ್ಲ.
ಈ ಎಲ್ಲ ವಿಧಾನಗಳು ಪರಮಧಾಮಕ್ಕೆ ಪ್ರಯಾಣ, ಫರಿಷ್ತಾ ಸ್ವರೂಪದ ಅನುಭವ, ಇವು ಕೇಳಲು ಸುಂದರವಾಗಿವೆ. ಆದರೆ ಕೆಲವರಿಗೆ ಇದು ಕೇವಲ ಕಲ್ಪನೆ, ಡೇ ಡ್ರೀಮಿಂಗ್ ತರ ಅನಿಸ್ಬೋದು. ಇದು ಕೇವಲ ಮಾನಸಿಕ ಕಸರತ್ತೋ ಅಥವಾ ಇದಕ್ಕೂ ಮಿಗಿಲಾದ ಅನುಭವವೋ? ಇದು ಕೇವಲ ಕಲ್ಪನೆಯಲ್ಲ, ಇದು ಅನುಭವ. ಡೇ ಡ್ರೀಮಿಂಗ್ನಲ್ಲಿ ನಾವು ನಮ್ಮದೇ ಆದ ಲೋಕವನ್ನು ಸೃಷ್ಟಿಸುತ್ತೇವೆ. ಹೌದು. ಅದೇ ಇಲ್ಲಿ ನಾವು ನಮ್ಮ ಮೂಲ ಸ್ವರೂಪ ಮತ್ತು ಮೂಲ ಮನೆಯ ಸತ್ಯವನ್ನು ಅನುಭವಿಸುತ್ತೇವೆ. ಇದನ್ನು ಬುದ್ಧಿದ್ವಾರ ಸೈರ್ ಎನ್ನುತ್ತಾರೆ. ಮನಸ್ಸಿನಲ್ಲೇ ನಮ್ಮ ನಿಜವಾದ ಮನೆಯಾದ ಪರಮಧಾಮಕ್ಕೆ ಪ್ರಯಾಣ ಬೆಳೆಸಿ ಅಲ್ಲಿ ಬಾಬಾರವರಿಂದ ಶಕ್ತಿಯನ್ನು ತುಂಬಿಸಿಕೊಳ್ಳುತ್ತಿರುವ ಅನುಭವ ಮಾಡುವುದು. ಆರಂಭದಲ್ಲಿ ಇದು ಕಲ್ಪನೆಯಂತೆ ಅನಿಸಿದರೂ ಅಭ್ಯಾಸದಿಂದ ಇದು ವಾಸ್ತವಿಕ ಅನುಭವವಾಗುತ್ತದೆ. ಮತ್ತು ಮೂರನೇದು ಸೇವೆಯ ಯೋಗ. ಹೌದು, ನಾವು ಶಕ್ತಿಯಿಂದ ತುಂಬಿಕೊಂಡ ನಂತರ ಅದನ್ನು ಹಂಚಬೇಕು. ಇದನ್ನೇ ವಿಶ್ವಕಲ್ಯಾಣ ಅಥವಾ ಸಕಾಶ್ ನೀಡುವುದು ಅಂತಾರೆ. ಸಕಾಶ್. ಜಗತ್ತಿನ ಎಲ್ಲ ದುಃಖಿ, ಅಶಾಂತ ಆತ್ಮರಿಗೆ ನಮ್ಮ ಮನಸ್ಸು ಬುದ್ಧಿಯಿಂದ ಶಾಂತಿ, ಶಕ್ತಿ ಮತ್ತು ಪ್ರೀತಿಯ ಕಿರಣಗಳನ್ನು ಕಳುಹಿಸುವುದು. ಇದರಿಂದ ನಮ್ಮ ಶಕ್ತಿ ಕಡಿಮೆಯಾಗುವುದಿಲ್ಲ, ಬದಲಿಗೆ ಹೆಚ್ಚಾಗುತ್ತದೆ. ಕೊಡುವುದರಿಂದಲೇ ಪಡೆಯುವುದು ಎಂಬ ನಿಯಮ ಇಲ್ಲಿ ಕೆಲಸ ಮಾಡುತ್ತೆ. ಓಕೆ. ಈ ಅಭ್ಯಾಸಗಳನ್ನು ಮಾಡಲು ಶುರು ಮಾಡಿದಾಗ ನಿದ್ರೆ ಮತ್ತು ಆಲಸ್ಯ ದೊಡ್ಡ ಶತ್ರುಗಳಾಗಿರ್ತವೆ. ಕುಳಿತಲ್ಲೇ ನಿದ್ದೆ ಬರುತ್ತೆ, ಅದರ ಬಗ್ಗೆ ಏನ್ಮಾಡುವುದು? ಇದು ಸಾಮಾನ್ಯ ಸವಾಲು. ಬಾಬಾವರು ಹೇಳ್ತಾರೆ, ನಿದ್ರೆಯನ್ನು ಗೆಲ್ಲಬೇಕು. ಸುಸ್ತು ಎನಿಸಿದ್ರೆ ಎದ್ದು ಸ್ವಲ್ಪ ಅಡ್ಡಾಡಿ, ತಣ್ಣೀರಿನಿಂದ ಮುಖ ತೊಳೆಯಿರಿ ಅಥವಾ ಕುಳಿತುಕೊಳ್ಳುವ ಭಂಗಿಯನ್ನು ಬದಲಾಯಿಸಿ. ಎಲ್ಲಕ್ಕಿಂತ ಮಿಗಿಲಾಗಿ ಬಾಬಾವರಲ್ಲಿ ಸಹಾಯ ಕೇಳಿ. ಬಾಬಾ, ನನಗೆ ಶಕ್ತಿ ಕೊಡಿ ಅಂತ ಹೃದಯದಿಂದ ಕೇಳಿ. ಮತ್ತು ಇದು ಸಂಗಮಯುಗದ ಅತ್ಯಮೂಲ್ಯ ಗಳಿಕೆಯ ಸಮಯ, ಇದನ್ನು ನಿದ್ರೆಯಲ್ಲಿ ಕಳೆಯಬಾರದು ಎಂಬುದನ್ನು ನೆನಪಿನಲ್ಲಿಡಿ. ಸರಿ. ಅಮೃತವೇಲಾವನ್ನು ಶಕ್ತಿಯುತವಾಗಿ ಮಾಡಿಕೊಂಡೆವು ಅಂದ್ಕೊಳ್ಳೋಣ. ಆದರೆ ಆಫೀಸಿಗೋಗಿ ಕೆಲಸ ಶುರು ಮಾಡಿದ ತಕ್ಷಣ ಬೆಳಗಿನ ಆ ಶಾಂತಿ, ಖುಷಿ ಎಲ್ಲವೂ ಮಾಯವಾದಂತೆ ಭಾಸವಾಗುತ್ತದೆ. ಆ ಗಳಿಕೆಯನ್ನು ದಿನವಿಡೀ ಉಳಿಸಿಕೊಳ್ಳುವುದು ಹೇಗೆ? ಇದು ಅತ್ಯಂತ ಪ್ರಾಯೋಗಿಕ ಪ್ರಶ್ನೆ. ಗಳಿಸುವುದು ಒಂದು ಭಾಗವಾದ್ರೆ ಅದನ್ನು ಉಳಿಸಿಕೊಳ್ಳುವುದು ಇನ್ನೊಂದು ದೊಡ್ಡ ಸವಾಲು. ಹೌದು. ಅದಕ್ಕೂ ಕೆಲವು ಯುಕ್ತಿಗಳಿವೆ. ಮೊದಲನೆಯದು ಅಟೆನ್ಷನ್. ಅಮೃತವೇಲಾದಲ್ಲೇ ದಿನದ ಯೋಜನೆ ಮಾಡಿ. ಇಂದು ನಾನು ಯಾವ ವಿಷಯದ ಮೇಲೆ ವಿಶೇಷ ಗಮನ ಕೊಡಬೇಕು? ಉದಾಹರಣೆಗೆ, ಇಂದು ನಾನು ಕೋಪ ಮಾಡಿಕೊಳ್ಳುವುದಿಲ್ಲ ಅಂತ ನಿಶ್ಚಯಿಸಿ. ಅಂದ್ರೆ ದಿನವಿಡೀ ಜಾಗರೂಕರಾಗಿರಬೇಕು. ಇದಕ್ಕಾಗಿ ಆಗಾಗ ನಮ್ಮನ್ನು ನಾವೇ ಪರೀಕ್ಷಿಸ್ಕೊಳ್ಬೇಕಾ? ಖಂಡಿತ. ಅದನ್ನ ಚೆಕಿಂಗ್ ಮಾಡುವುದು ಅಂತಾರೆ. ಕಾರು ಓಡಿಸುವಾಗ ಆಗಾಗ ರಿಯರ್ವ್ಯೂ ಮಿರರ್ ನೋಡ್ತೀವಲ್ಲ, ಹಾಗೆ. ಓಕೆ. ಗಂಟೆಗೊಮ್ಮೆ 1 ನಿಮಿಷ ನಿಂತು ಬೆಳಗ್ಗೆ ಹೊಳೆದ ನನ್ನ ಆಧ್ಯಾತ್ಮಿಕ ನಕ್ಷತ್ರ ಈಗಲೂ ಹೊಳೆಯುತ್ತಿದೆಯೇ ಅಥವಾ ಮಂಕಾಗಿದೆಯೇ ಅಂತ ಪರೀಕ್ಷಿಸ್ಕೊಳ್ಬೇಕು. ನಮ್ಮ ಮನಸ್ಸಿನ ಸ್ಥಿತಿ ಸರಿಯಾದ ಟ್ರ್ಯಾಕ್ನಲ್ಲಿದೆಯಾ ಅಂತ ಒಂದು ಕ್ಷಣ ನೋಡಿ ಮತ್ತೆ ಮುಂದೆ ಸಾಗಬೇಕು. ಪ್ರತಿಯೊಂದು ಕೆಲಸವನ್ನು ಸರಿಯಾದ ಮನಸ್ಥಿತಿಯಿಂದ ಮಾಡಬೇಕು ಅಂತ ಹೇಳ್ತಾರೆ. ಈ ಬೋಧನೆಗಳಲ್ಲಿ ಅದಕ್ಕೊಂದು ನಿರ್ದಿಷ್ಟ ಹೆಸರಿದೆ, ಶ್ರೀಮತ. ಅಂದ್ರೇನು ಶ್ರೀಮತ? ಶ್ರೀಮತ ಅಂದ್ರೆ ಶ್ರೇಷ್ಠ ಮತ ಅಥವಾ ದೇವರ ಮಾರ್ಗದರ್ಶನ. ಪ್ರತಿ ಕರ್ಮವನ್ನು ಮಾಡುವ ಮುನ್ನ ಈ ಕೆಲಸವನ್ನು ದೇವರು ಮಾಡಲು ಹೇಳಿದ್ರೆ ಹೇಗೆ ಮಾಡ್ತಿದ್ರು ಅಂತ ಯೋಚಿಸಿ ಮಾಡುವುದು. ಶ್ರೀಮತ ಎಂಬ ಲಕ್ಷ್ಮಣ ರೇಖೆಯೊಳಗೆ ಇದ್ರೆ ಮಾಯೆಯ ಅಂದ್ರೆ ನಕಾರಾತ್ಮಕತೆಯ ದಾಳಿಯಿಂದ ದಿನವಿಡೀ ಸುರಕ್ಷಿತವಾಗಿರಬಹುದು ಮತ್ತು ಅಮೃತವೇಳಾದ ಶಕ್ತಿ ಉಳಿಯುತ್ತದೆ. ದಿನದ ಮಧ್ಯೆ ಆ ಶಕ್ತಿ ಕಡಿಮೆಯಾದಂತೆ ಅನಿಸಿದ್ರೆ ಅದನ್ನ ಮತ್ತೆ ನೆನಪಿಗೆ ತರುವುದು ಹೇಗೆ? ಬೆಳಗ್ಗಿನ ಶಕ್ತಿ ಮತ್ತು ಖುಷಿಯ ಅನುಭವವನ್ನು ಪದೇ ಪದೇ ಸ್ಮೃತಿಗೆ ತರಬೇಕು. ಅದನ್ನ ಇಮರ್ಜ್ ಮಾಡಬೇಕು. ಇಮರ್ಜ್? ಹೌದು. ಸದಾ ಉಮಂಗ, ಉತ್ಸಾಹದಲ್ಲಿ ಏರುವುದು ಮತ್ತು ಏರಿಸುವುದು ಎಂಬ ಧ್ಯೇಯವಾಕ್ಯವನ್ನು ಪಾಲಿಸಬೇಕು. ಕಷ್ಟ ಬಂದಾಗ ನಾನು ಒಬ್ಬಂಟಿಯಲ್ಲ, ನನ್ಜೊತೆ ಸರ್ವಶಕ್ತಿವಂತ ತಂದೆ ಇದ್ದಾರೆ ಎಂಬ ನೆನಪೇ ದೊಡ್ಡ ಶಕ್ತಿಯಾಗುತ್ತದೆ. ಇನ್ನೊಂದು ಶಕ್ತಿಯುತ ವಿಧಾನವೆಂದರೆ ತ್ರಿಕಾಲದರ್ಶಿ ಸ್ಥಿತಿಯಲ್ಲಿರುವುದು. ತ್ರಿಕಾಲದರ್ಶಿ ಸ್ಥಿತಿ ಅಂದ್ರೆ ಭವಿಷ್ಯ ಹೇಳೋದಾ? ಇಲ್ಲ, ಭವಿಷ್ಯ ಹೇಳುವುದಲ್ಲ. ಯಾವುದೇ ಮಾತು ಆಡುವ ಅಥವಾ ಕೆಲಸ ಮಾಡುವ ಮೊದಲು ಅದರ ಆದಿ, ಮಧ್ಯ, ಅಂತ್ಯ ಅಂದ್ರೆ ಅದರ ಪರಿಣಾಮಗಳ ಬಗ್ಗೆ ಯೋಚಿಸಿ ಮಾಡುವುದು. ಓಕೆ. ನನ್ನ ಈ ಮಾತಿನಿಂದ ಸಂಬಂಧ ಹಾಳಾಗಬಹುದೇ? ನನ್ನ ಈ ಕೆಲಸದಿಂದ ಯಾರಿಗಾದರೂ ನೋವಾಗಬಹುದೇ ಅಂತ ಯೋಚಿಸಿದಾಗ ನಾವು ವ್ಯರ್ಥ ಮತ್ತು ನಕಾರಾತ್ಮಕ ಕರ್ಮಗಳಿಂದ ಪಾರಾಗಬಹುದು. ಹಾಗಾದ್ರೆ ನಾನು ಅರ್ಥ ಮಾಡ್ಕೊಂಡಂತೆ ಅಮೃತವೇಲ ಎಂಬುದು ಕೇವಲ ಒಂದು ಧಾರ್ಮಿಕ ಕ್ರಿಯೆಯಲ್ಲ, ಅದು ನಮ್ಮ ಇಡೀ ದಿನದ ಯಶಸ್ಸಿನ
ಮ್ಹೂ. ಅಡಿಪಾಯ. ನಮ್ಮ ದಿನದ ರಿಮೋಟ್ ಕಂಟ್ರೋಲ್ ನಮ್ಮ ಕೈಗೆ ಸಿಕ್ಕ ಹಾಗೆ. ಖಂಡಿತ. ಇದು ನಮ್ಮ ಭಾಗ್ಯವನ್ನು ನಾವೇ ಬರೆಯುವ ಸಮಯ. ಈ ಸರಳ ವಿಧಾನಗಳನ್ನು ನಿರಂತರತೆ ಮತ್ತು ದೃಢ ಸಂಕಲ್ಪದಿಂದ ಯಾರು ಬೇಕಾದರೂ ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬಹುದು ಮತ್ತು ಇದರ ಸಂಪೂರ್ಣ ಲಾಭವನ್ನು ಪಡೆಯಬಹುದು. ಈ ಅದ್ಭುತ ಚರ್ಚೆಯ ಕೊನೆಯಲ್ಲಿ ಕೇಳುಗರು ಮನನ ಮಾಡಲು ಕೆಲವು ಆಲೋಚನೆಗಳನ್ನು ಬಿಟ್ಟು ಹೋಗೋಣ. ಖಂಡಿತ. ಒಂದನೆಯದು, ಮುಂಬರುವ ಅಮೃತ ವೇಳಾವನ್ನು ಇನ್ನಷ್ಟು ಶಕ್ತಿಯುತವಾಗಿಸಲು ಇಂದಿನ ಚರ್ಚೆಯಲ್ಲಿ ಹೇಳಿದ ಮಾತನಾಡುವ ಯೋಗ, ಚಿಂತನೆಯ ಯೋಗ ಅಥವಾ ಸೇವೆಯ ಯೋಗ, ಈ ಮೂರರಲ್ಲಿ ಯಾವ ಒಂದು ವಿಧಾನವನ್ನು ಅಳವಡಿಸಿಕೊಳ್ಳಲು ಪ್ರಯತ್ನಿಸುತ್ತೀರಿ? ಎರಡನೆಯದು, ಅಮೃತ ವೇಳಾದಲ್ಲಿ ಅನುಭವವಾದ ಶಾಂತಿಯನ್ನು ದಿನದ ಅತ್ಯಂತ ಒತ್ತಡದ ಸಮಯದಲ್ಲಿ, ಉದಾಹರಣೆಗೆ ಟ್ರಾಫಿಕ್ನಲ್ಲಿದ್ದಾಗ ಅಥವಾ ಆಫೀಸ್ ಮೀಟಿಂಗ್ನಲ್ಲಿದ್ದಾಗ ಹೇಗೆ ಪ್ರಾಯೋಗಿಕವಾಗಿ ಬಳಸಿಕೊಳ್ಳಬಹುದು? ಒಂದು ಸಣ್ಣ ಮಾರ್ಗವನ್ನು ಯೋಚಿಸಿ. ಒಳ್ಳೆಯ ಪ್ರಶ್ನೆ. ಮತ್ತು ಕೊನೆಯದಾಗಿ ಒಂದು ಆಳವಾದ ಪ್ರಶ್ನೆ. ಅಮೃತ ವೇಳ ಎಂದರೆ ಕೇವಲ ಶರೀರದಿಂದ ಎಚ್ಚರಗೊಳ್ಳುವುದೇ, ಅಥವಾ ನಮ್ಮ ದಿನನಿತ್ಯದ ಚಿಂತೆ, ಭಯ ಮತ್ತು ಹಳೆಯ ಅಭ್ಯಾಸಗಳಿಂದ ಸಂಪೂರ್ಣವಾಗಿ ಜಾಗೃತಗೊಂಡು ನಮ್ಮ ಶ್ರೇಷ್ಠ ಸ್ವರೂಪದಲ್ಲಿ ಸ್ಥಿತರಾಗುವುದೇ? ಓಂ ಶಾಂತಿ.